ನಾವು ಜನರೆಲ್ಲ ಕೇಳ್ತಿರ್ತೀವಿ ಫೇಸ್ಬುಕ್ ಕತೆ ಮುಗಿದೋಯ್ತು ಅಂತ ಹೇಳಿ. ಆದರೂ ಫೇಸ್ಬುಕ್ನಲ್ಲೇ ನಿಮಗೆ ಅತಿ ಹೆಚ್ಚು ಜನ ಫಾಲೋವರ್ಸ್ ಇರೋದು. ಇದನ್ನು ನೀವು ಹೇಗೆ ಸಾಧಿಸಿದ್ರಿ? ಇದ್ರ ಹಿಂದಿರೋ ಗುಟ್ಟೇನು? ಗುಟ್ಟೇನಿಲ್ಲ. ನಾನು ಯಾವಾಗಲೂ ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ಅದನ್ನೇ ಇಲ್ಲೂ ಕೂಡ ಹೇಳ್ತೀನಿ, ನಿರಂತರತೆ, ಕಂಟಿನ್ಯೂಟಿ ಈಸ್ ದ ಕೀ. ನಾವು ಯಾವುದನ್ನೇ ಆಯಿತು, ನಾನು ಹಾಡುವ ಹಾಡನ್ನು, ಬರೆಯುವ ಒಂದು ಬರಹನ ಎಷ್ಟು ಜನ ಓದ್ತಾರೆ, ಎಷ್ಟು ಜನಕ್ಕೆ ತಲುಪ್ತಿದ್ದೀನಿ ಅನ್ನೋದು ಮುಖ್ಯ ಆಗೋದಿಲ್ಲ. ಶ್ರದ್ಧೆಯಿಂದ ನಮ್ಮ ಕೆಲಸನ ನಾವು ಮಾಡಿಕೊಂಡು ನಿರಂತರತೆ ಕಾಯ್ಕೋಬೇಕು. 2014 ಅನಿಸುತ್ತೆ, ನಾನು ಯೂಸ್ ಟು ಕಾಲ್, ಬಾರ್ಸಿಲೋನಾದಲ್ಲಿದ್ದೆ. ನಾನು ಹೆಂಡತಿ ರಮ್ಯನಿಗೆ ಫೋನ್ ಮಾಡ್ತಾಯಿದ್ದೆ. ಫೋನ್ ಮಾಡಿಬಿಟ್ಟು ಆಕೆಗೆ ಹೇಳ್ತಿದ್ದೆ, ರಮ್ಯಾ ಒಂದು ಪೋಸ್ಟ್ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ, ಆದರೆ ನಾನು ಇನ್ನೂ ಒಂದು ಲೈಕು ಬಂದಿಲ್ಲ, ಒಂದು ಲೈಕ್ ಹಾಕ್ತೀಯಮ್ಮ ಅಂತ ನಾನು ಹೆಂಡ್ತಿನ ಕೇಳ್ತಿದ್ದೆ. ಅವಳು ಉತ್ತರ ಏನಿರ್ತಿತ್ತು ಗೊತ್ತಾ? ಅಲ್ಲ ಕಣೋ, ಮೊದಲನೇ ಲೈಕೆ ನಾನು ಹಾಕಿದ್ರೆ ಚೆನ್ನಾಗಿರುತ್ತಾ, ನೀನೇ ಹೇಳು ಅಂತ ಹೇಳೋಳು ಅವಳು. ಯಾರನ್ನ ಒಂದು 4 ಜನ ಹಾಕ್ಲಿತ್ತಾಳು, 5ನೇದು 6ನೇದು ನಾನು ಹಾಕ್ತೀನಿ ಅಂತ ಅವಳು ಹೇಳೋಳು. ಇದು 2014 ಕತೆ. ಇದು 2024. ನನಗೆ ಅದು ಮ್ಯಾಟ್ರ್ ಆಗಲಿಲ್ಲ. ಯಾಕಂದರೆ ಜನ ಏನು ಮಾಡ್ತಾರೆ ಗೊತ್ತಾ, ಯಾವುದೋ ಒಂದು ಕೆಲಸ ಶುರು ಮಾಡ್ತಾರೆ, ಶುರು ಮಾಡಿದ ನಂತರ ಏನಾಗುತ್ತೆ, ಅವ್ರಿಗೆ ರಿಸಲ್ಟ್ ಸಿಗ್ತಾ ಇಲ್ಲ, ಯಾರು ನಾನು ನೋಡ್ತಾ ಇಲ್ಲ ಅಂದಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ ಕೆಲಸ ಮಾಡೋದು. ಅದು ನಿಲ್ಲಿಸಬಾರ್ದು.